ಹಾಯ್ ಫ್ರೆಂಡ್ಸ್, ಮುದ್ದು ಸೊಸೆ ಹಿಂದಿನ ವಿಡಿಯೋ ಮುಂದುವರೆದ ಭಾಗ. ಈ ವಿಡಿಯೋ ಮನೆಯವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ವಿನಂತಿ ಮಾಡಿರೋ ಎಡವಟ್ಟು ವಿಷಯನ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ನಾಯಕರು ಬರ್ತಾರೆ. ಅವರು ಸಹ ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೇಳ್ತಾರೆ, ಏನೋ ಮಾತಾಡ್ತಿದ್ರಿ ಅನಿಸುತ್ತೆ, ನಾನು ಬಂದು ಡಿಸ್ಟರ್ಬ್ ಮಾಡಿದ್ನೇನೋ ಅಂತ ಹೇಳಿ ನಾಯಕರು ಕೇಳ್ತಾರೆ ಶಿವರಾಮೇಗೌಡನಿಗೆ. ಆವಾಗ ಶಿವರಾಮೇಗೌಡ ಇಲ್ಲ ಸಾಹೇಬ್ರೆ ಅಂತ ಹೇಳ್ತಾನೆ. ಇನ್ನು ಬಂದಿರೋ ಅಂಥ ಸಾಹೇಬರು ಹೇಳ್ತಾರೆ, ವಿದ್ಯೆನ ಬಗ್ಗೆ ಹೊಗಳುತ್ತಿರ್ತಾರೆ. ವಿದ್ಯಾ ಬಂದಿರೋದ್ರಿಂದ, ನಿಮ್ಮ ಸೊಸೆ ಬಂದಿರೋದ್ರಿಂದ ನೀವು ಠೇವಣಿನ ಉಳಿಸ್ಕೊಳ್ಳೋ ಥರ ಆಯಿತು. ಜನ ತಮ್ಮ ಅಭಿಪ್ರಾಯನ ಬದಲಿಸ್ಕೊಂಡು ನಿಮ್ಮ ಪರ ಈಗ ಮಾತಾಡ್ತಿದ್ದಾರೆ ಅಂತ ಹೇಳಿ ಎಲ್ಲರ ಮುಂದೆ ವಿದ್ಯಾನ ಹೊಗಳ್ತಾರೆ. ಅದಕ್ಕೆ ಗೋವಿಂದ, ನಾವು ಅದೇ ವಿಷಯ ಮಾತಾಡ್ತಿದ್ರಿ ಸಾಹೇಬ್ರೆ ಅಂತ ಹೇಳ್ತಾನೆ. ಇನ್ನು ಸಾಹೇಬರು ಬಂದಿರೋ ವಿಷಯನ, ಯಾಕೆ ತಾವು ಬಂದಿದ್ದು ಅಂತ ವಿಷಯನ ಹೇಳ್ತಾರೆ. ಹೈಕಮಾಂಡ್ರು ಫೋನ್ ಮಾಡಿದ್ರು, ನಾಳೆ ನಿಮ್ಮ ಮಗ ಮತ್ತು ಸೊಸೆ ಇಬ್ಬರು ಸೇರಿಕೊಂಡು ಊರಲ್ಲೆಲ್ಲ ಪ್ರಚಾರಕ್ಕೆ ಹೋಗಬೇಕು ಅಂತ ಹೈಕಮಾಂಡ್ರು ಹೇಳಿದ್ದಾರೆ. ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಆವಾಗ ಅಮ್ಮಮ್ಮ ಮನೆ ಹೆಣ್ಮಗಳನ್ನ ಪ್ರಚಾರಕ್ಕೆ ಕಳಿಸೋದು ಅಂದರೆ ಸರಿ ಇರೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಬಂದಿರೋ ನಾಯಕರು, ನೀವು ಹೇಳೋದು ಸರಿನೇ, ಆದರೆ ಈಗಿನ ಪರಿಸ್ಥಿತಿನಲ್ಲಿ ವಿದ್ಯಾ ಅವ್ರನ್ನ ಕಳಿಸಿ ಪ್ರಚಾರ ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ ಚುನಾವಣೆಗೆ ಅಂತ ಹೇಳಿ ನಾಯಕರು ಹೇಳ್ತಾರೆ. ಈಗೇನಾದರೂ ಶಿವರಾಮೇಗೌಡರು ಸೊಸೆ ಜೊತೆ ನಿಂತು ಭಾಷಣ ಮಾಡದೆ ಹೋದರೆ, ಎಲ್ಲ ಊರಿಗೆಲ್ಲ ಹೋಗಿ ಚುನಾವಣೆ ಪ್ರಚಾರ ಮಾಡದೆ ಹೋದರೆ ಕೈಲಿ ಗೌಡ್ರೆ ಹೇಳಿಸಿದ್ದಾರೆ ಅಂತ ಜನ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಚುನಾವಣೆಗೆ ಪ್ರಚಾರ ಮಾಡೋದಕ್ಕೆ ವಿದ್ಯೆನೂ ಸಹ ಹೋಗಲೇಬೇಕಾಗತ್ತೆ. ಅದಕ್ಕೆಲ್ಲ ನಾವು ಆಸ್ಪದ ಕೊಡಬಾರ್ದು ಅಂತ ಹೇಳಿದರೆ, ನೀವು ಮಗ ಮತ್ತು ಸೊಸೆ ಜೊತೆ ನಿಂತು ಪ್ರಚಾರ ಮಾಡಲೇಬೇಕು ಗೌಡ್ರೆ ಅಂತ ಹೇಳಿ ನಾಯಕರು ಹೇಳ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡನಿಗೂ ಸಹ ಫೋನ್ ಬರುತ್ತೆ ಸಾಹೇಬ್ರ ಕಡೆಯಿಂದ. ಶಿವರಾಮೇಗೌಡ, ಸರಿ ಸಾಹೇಬ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಶಿವರಾಮೇಗೌಡ ಹೇಳ್ತಾನೆ, ನನಗೆ ನೀವು ಹೇಳ್ತಾ ಇರೋಂಥ ಕೆಲಸ ಇಷ್ಟ ಆಗದೆ ಹೋದ್ರೂ ಸಹ ನಾನು ನೀವು ಹೇಳ್ದಂಗೆ, ನಾಯಕರು ಹೇಳ್ದಂಗೆ ಮಾಡೇ ಮಾಡ್ತೀನಿ ಸಾಹೇಬ್ರೆ ಅಂತ ಹೇಳ್ತಾನೆ. ಸಾಹೇಬ್ರು ವಿದ್ಯನ್ಗೆ, ನೋಡಮ್ಮ, ನೀನಿವತ್ತು ನಿಮ್ಮ ಮಾವನ್ನ ಮಾತ್ರ ಅಲ್ಲ, ನಮ್ಮ ಪಕ್ಷನೇ ಉಳಿಸ್ಬಿಟ್ಟೆ ಅಂತ ಹೇಳ್ತಾನೆ. ಇದೊಂದು ಪ್ರಕರಣದಿಂದ ಇಡೀ ರಾಜ್ಯ ತುಂಬ ಬೇರೆ ಸಂದೇಶನೇ ಹೊರಟೋಗ್ಬಿಟ್ಟಿತ್ತು. ನಿಜ ಹೇಳಬೇಕು ಅಂದರೆ, ನೀನು ನಿನ್ನ ಮಾವನಿಗೆ ತಕ್ಕ ಸೊಸೆ ಕಣಮ್ಮ. ನಿಮ್ಮ ಮಾವ ಯಾವಾಗಲೂ ಹೇಳೋರು ನನ್ನ ಮುದ್ದು ಸೊಸೆ ಅಂತ. ಅದನ್ನು ನೀನು ಪ್ರೂವ್ ಮಾಡಿಬಿಟ್ಟೆ ಕಣವ ಅಂತ ಬಂದಿರೋ ಸಾಹೇಬ್ರು ವಿದ್ಯನ್ಗೆ ಹೇಳ್ತಾರೆ. ಅದಕ್ಕೆ ವಿದ್ಯಾ, ಅಯ್ಯೋ, ನಾನು ತಿಳಿದಿದ್ದು ಮಾಡಿದೆ ಅಷ್ಟೇ ಅಂತ ಹೇಳ್ತಾಳೆ. ಮತ್ತು ಸಾಹೇಬ್ರು ಶಿವರಾಮೇಗೌಡನಿಗೆ ಹಳ್ಳಿಗೂ ಹೋಗಿ ಪ್ರಚಾರ ಮಾಡಬೇಕು ನಾಳೆ ನೀವು ಅಂತ ತಿಳಿಸ್ತಾನೆ. ನಾನಿನ್ನು ಬರ್ತೀನಿ, ಹೊರಡ್ತೀನಿ ಅಂತ ಸಾಹೇಬ್ರು ಹೊರಡ್ತಾರೆ. ಶಿವರಾಮೇಗೌಡ ಸಾಹೇಬ್ರು ಹೊರಡ ತಕ್ಷಣ, ಗೋವಿಂದ, ನಾಳೆ ಪ್ರಚಾರಕ್ಕೆ ಹೋಗೋದಕ್ಕೆ ಎಲ್ಲನೂ ಸಿದ್ಧತೆ ಮಾಡ್ಕೋ ಅಂತ ಹೊರಡ್ತಾನೆ ಅವನು. ಇನ್ನು ಗೋವಿಂದನು ಸಹ ಬಂದು ಭದ್ರನ ಹತ್ರ, ಭದ್ರ, ಅಣ್ಣ ಹೇಳಿದ್ ಕೇಳಿಸ್ಕೊಂಡ, ನಾಳೆ ಬೇಗನೆ ಎದ್ದು ಬೇಗ ಸಿದ್ಧ ಆಗ್ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇನ್ನು ಚಂಪಾ ವಿದ್ಯನ ಹತ್ರ ಬಂದು, ಎಲ್ಲ ಒಳ್ಳೆಯದೇ ಆಗುತ್ತೆ ಅಕ್ಕ, ನೋಡಿದ್ರ ಒಳ್ಳೆಯದೇ ಆಯಿತು, ಮಾವಯ್ಯನು ನಿಮ್ಮನ್ನ ಬೇಗನೆ ಕ್ಷಮಿಸ್ಬಿಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ವಿದ್ಯಾ, ನಾನು ಅದನ್ನೇ ಕಾಯ್ತಾ ಇದ್ದೀನಿ ಚಂಪಾ, ಆದಷ್ಟು ಬಿರ್ನೆ ಆ ರೀತಿ ಆದರೆ ಒಳ್ಳೆಯದು ಅಂತ ಹೇಳ್ತಾಳೆ. ಕ್ವಾಟ್ಲೆನೂ ಭದ್ರನು ಆಚೆ ಮಾತಾಡ್ತಾ ಕೂತಿರ್ತಾರೆ. ಆವಾಗ ಅಷ್ಟರಲ್ಲಿ ವಿದ್ಯಾ ಅಲ್ಲಿಗೆ ಬರ್ತಾಳೆ. ಅದನ್ನು ನೋಡಿದ್ದ ಕ್ವಾಟ್ಲೆ, ಇದೇ ಒಳ್ಳೆ ಸಮಯ, ಅಣ್ಣನು ಮತ್ತು ಅದಕ್ಕೇನು ಒಂದು ಮಾಡೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಭದ್ರನ ಹತ್ರ ಮನಸ್ಸಲ್ಲಿ ಅಂದ್ಕೊಂಡು ಭದ್ರನ ಹತ್ರ ಹೇಳ್ತಾನೆ, ಅಣ್ತಮ್ಮ, ನಾಳೆ ಬೆಳಗ್ಗೆ ಬೇಗ ಪ್ರಚಾರಕ್ಕೆ ಹೋಗಬೇಕು ಅಂತ ಅತ್ಕೆಮ್ಮನ ಹತ್ರ ಹೇಳ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಭದ್ರ ಹೇಳ್ತಾನೆ, ಸಾಹೇಬರು ಬಂದಾಗ ಅವ್ರು ಹೇಳಿದ್ನ ಅವಳು ಕೇಳಿಸ್ಕೊಂಡಿಲ್ವಾ, ಬರ್ತಾಳೆ ತಗೋ. ಅದಕ್ಕೆ ಕ್ವಾಟ್ಲೆ, ಅಣ್ತಮ್ಮ, ಮೊದಲೇ ಪ್ರಚಾರಕ್ಕೆ ಅತ್ಕೆಮ್ಮ ಹೋಗೋದು ಕೆಲವ್ರಿಗೆ ಇಷ್ಟ ಇಲ್ಲ. ಅದನ್ನು ಯೋಚನೆ ಮಾಡಿಬಿಟ್ಟು ಅತ್ಕೆಮ್ಮ ನಾಳೆ ಬರೋಲ್ಲ ಅಂತ ಹೇಳಿದ್ರೆ ಏನು ಮಾಡಿ, ಅದಕ್ಕೆ ಹೋಗಿ ಹೇಳ್ಬಿಟ್ಟು ಬಾ ಅನ್ಕಿತ ನೀನು ಅಂತ ಕ್ವಾಟ್ಲೆ ಹೇಳ್ತಾನೆ ಭದ್ರನ್ಗೆ. ಅದಕ್ಕೆ ನಾನು ಯಾಕಲ ಹೇಳಬೇಕು, ನಾನು ಹೇಳಿದೆ ಅಂದ್ಬಿಟ್ಟು ನೀನೇ ಹೋಗಿ ಹೇಳಿ ಬಂದ್ಬಿಡು ಅಂತ ಕ್ವಾಟ್ಲೆಗೆ ಭದ್ರ ಹೇಳ್ತಾನೆ. ಈ ಆಟಕ್ಕೆ ನಾನಿಲ್ಲ ಕಣಪ್ಪ, ಅದಕ್ಕೆ ಅಮ್ಮ, ನೀನು ಯಾರು ಅದನ್ನು ಹೇಳೋಕ್ಕೆ ಅಂತ ಹೇಳಿಬಿಟ್ರೆ ನನ್ನ ಕೈಲಾಗಲ್ಲ, ನೀನೇ ಹೋಗಿ ಹೇಳ್ಬಿಟ್ಟು ಬಾ ಅಂತ ಭದ್ರನಿಗೆ ಕ್ವಾಟ್ಲೆ ಹೇಳ್ತಾನೆ. ಹೋಗು ಅಣ್ತಮ್ಮ ಅಂತ ಬಲವಂತ ಮಾಡಿ ಭದ್ರನ್ನ ಕ್ವಾಟ್ಲೆ ವಿದ್ಯನ ಹತ್ರ ಕಳಿಸ್ತಾನೆ.
ಇನ್ನು ವಿನಂತಿ ಅವ್ರ ಅಮ್ಮ ಮತ್ತು ವಿನಂತಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ವಿನಂತಿ ಅವ್ರ ಅಮ್ಮನಿಗೆ ಬೈತಿರ್ತಾಳೆ, ನೋಡು ಈಶ್ವರಿ ಅವ್ರ ಮಾತು ಕೇಳ್ಬಿಟ್ಟು ಈ ತಪ್ಪು ಮಾಡಿಬಿಟ್ಟೆ, ಅವ್ರಿಗೆ ಫೋನ್ ಮಾಡಿ ಹೊಡೆಸ್ಬಿಟ್ಟೆ, ಇದೆಲ್ಲ ನಮ್ಮ ತಲೆಗೆ ಬಂತು, ನಿನ್ನಿಂದನೇ ಎಲ್ಲ ಆಗಿದ್ದು ಅಂತ ಅಮ್ಮನಿಗೆ ಬೈತಾಳೆ. ಅದಕ್ಕೆ ವಿನಂತಿ ಅವರಮ್ಮ ಸಾವಿತ್ರಿ ಹೇಳ್ತಾಳೆ, ನಾವು ಅವನ ಚೆಲುವನ್ನ ಸೊಕ್ಕ ಅಡಗಿಸ್ಬೇಕು ಅಂತ ಹೇಳಿ ಮಾಡಿದ್ದು, ಆದರೆ ಭದ್ರ ನಮ್ಮ ಸೊಕ್ಕನೆ ಅಡಗಿಸ್ಬಿಟ್ಟ. ಅಲ್ಲ ಕಣವ, ಈಗ ನಾನು ಭದ್ರ ಮಾವನಿಗೆ ಹೆಂಗೆ ಮುಖ ತೋರಿಸ್ಲಿ ಅಂತ ಹೇಳ್ತಾಳೆ ಅವ್ರ ಅಮ್ಮನಿಗೆ. ಅದಕ್ಕೆ ಸಾವಿತ್ರಿ ಹೇಳ್ತಾಳೆ, ಮುಖಕ್ಕೆ ಮೊಡಕೆ ಮಡ್ಚ್ಕೊಂಡು ಹೋಗು, ಹಿಂಗೆ ಕೇಳಿದ್ರೆ ಏನೇ ಹೇಳಿ, ಈ ಥರ ಕೆಲಸ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಎಡವಟ್ಟು ಆಯ್ತದೆ, ಏನು ಮಾಡೋಕ್ಕಾಗತ್ತೆ, ಹೊಸಿ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ತನ್ನ ಮಗಳಿಗೆ ಸಾವಿತ್ರಿ ಹೇಳ್ತಾಳೆ. ಮತ್ತು ಮಗಳೇ ಹೇಳ್ತಾಳೆ, ಇದನ್ನು ಇಲ್ಲಿಗೆ ಬಿಡುವ, ಇನ್ನು ಮುಂದೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು, ಅದರಲ್ಲೂ ಈಶ್ವರಿ ಅತ್ತೆ ವಿಚಾರದಲ್ಲಿ ಇನ್ನೂ ಎಚ್ಚರಿಕೆಯಿಂದ ಇರಬೇಕು ನಾವು ಅಂತ ಹೇಳ್ತಾಳೆ. ಸಾವಿತ್ರಿ ಹೇಳ್ತಾಳೆ, ಅಷ್ಟೇ ಅಲ್ಲ ಕಣೆ, ಫಸ್ಟು ವಿದ್ಯಾನ ಈ ಶೆಡ್ಡಿಂದ ಓಡಿಸ್ಬೇಕು, ಇಲ್ಲ ಅಂದರೆ ನಾವು ಅಂದ್ಕೊಂಡಿರೋ ಕೆಲಸನ ಅವಳು ಏನೇ ಆದರೂ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ. ಅದಕ್ಕೆ ವಿನಂತಿನೂ ಸಹ, ಹೌದು ಕಣವ, ನೀನು ಹೇಳಿದ್ದೆ ನಿಜ, ವಿದ್ಯೆನೇನಾದರೂ ನಾವು ಇಲ್ಲೇ ಇರೋಕ್ಕೆ ಬಿಟ್ಟರೆ ನನ್ನಂತೂ ಉಳಿಸೋದಿಲ್ಲ, ಅವಳು ಉಳಿಗಾಲ ಇಲ್ಲ ನಮಗೆ, ನೀನು ಹೇಳ್ದಂಗೆ ಅವಳನ್ನ ಇಲ್ಲಿಂದ ಓಡ್ಸೋಕ್ಕೆ ಏನಾದರೂ ನಾವು ಮಾಡಲೇಬೇಕು ಅಂತ ಹೇಳಿ ಅವಳು ಸಹ ಹೇಳ್ತಾಳೆ. ಭದ್ರ ವಿದ್ಯಾ ಇರೋ ಜಾಗಕ್ಕೆ ಸೈಲೆಂಟಾಗಿ ಬಂದು ನಿಂತ್ಕೊತಾನೆ. ವಿದ್ಯಾ ಅಡುಗೆ ಮಾಡ್ತಿರ್ತಾಳೆ. ಬಂದಿರೋದು ಭದ್ರನೇ ಅಂತ ಹೇಳಿ ವಿದ್ಯನ್ಗೆ ಗೊತ್ತಾಗತ್ತೆ. ಅವಳು ತಮಾಷೆಯಾಗಿ ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು ಅಂತ ಹೇಳಿ ಹಾಡನ್ನ ಹೇಳ್ತಾಳೆ. ವಿದ್ಯಾ ಮನಸ್ಸಲ್ಲಿ ಅನ್ಕೊತಾಳೆ, ಮಾತಾಡ್ಸಕ್ಕೆ ಬಂದಿರೋದೇ ಉಂಟಂತೆ, ಈ ಒಣ್ಜಂಬ ಯಾಕೋ ಅಂತ ಹೇಳಿ ಗೌಡ್ರ ಬಗ್ಗೆನೇ ಮಾತಾಡ್ಕೊತಿರ್ತಾಳೆ. ಗೌಡ್ರು ಬಂದು ನಿಂತ್ಕೊಂಡ್ರು ಸಹ ಮಾತಾಡದೆ ಸೈಲೆಂಟಾಗಿ ಹೊಂಚಾಗ್ತಿರ್ತಾರೆ. ಮಾತಾಡ್ಸೋದಕ್ಕೆ ಅಂತ ಮಾತಾಡ್ಸ್ಲು ಬೇಡವೋ ಅಂತ ಹೇಳಿ ಹೊಂಚಾಗ್ತಿರ್ತಾರೆ. ಇನ್ನು ಭದ್ರ ಕೆಮ್ಮಿದ್ರೂ ಸಹ ವಿದ್ಯಾ ತಿರುಗಿ ನೋಡೋದಿಲ್ಲ. ಸ್ವಲ್ಪ ಮುಂದೆ ಬಂದು ವಿದ್ಯನ್ ಫ್ರಂಟಲ್ಲೇ ಬಂದು ನಿಂತ್ಕೊಂಡು, ಬಂದಿರೋದು ಗೊತ್ತಾಯ್ಕಿಲ್ವೇ ಅಂತ ಹೇಳಿ ಬೈತಾನೆ ವಿದ್ಯನ್ಗೆ. ಅದಕ್ಕೆ ವಿದ್ಯಾ, ಗೊತ್ತಾಯ್ತು, ನೀವು ಬಂದಿರೋದು ಯಾಕೆ ಬಂದ್ರಿ, ಏನು ಬಂದ್ರಿ ಅಂತ ನಾನು ಕೇಳಿದ್ರೆ ನನ್ನಟ್ಟಿ ನನ್ನ ಇಷ್ಟ ಅಂತ ನೀವು ಹೇಳ್ಬಿಟ್ರೆ ನಾನೇನು ಮಾಡಲಿ, ಅದಕ್ಕೆ ನಾನೇನು ಮಾತಾಡಿಸ್ಲಿಲ್ಲ, ನೋಡಲಿಲ್ಲ ಅಂತ ಹೇಳ್ತಾಳೆ. ಭದ್ರ ಹೇಳ್ತಾನೆ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ. ಅದಕ್ಕೆ ವಿದ್ಯಾ, ಯಾಕೆ ನಾನು ಅಲ್ಲಿ ಬಂದು ಭಾಷಣ ಮಾಡಿದ್ದಕ್ಕೆ ಮನೆಯವರೆಲ್ಲ ಬೈದರು, ನಿಮ್ಮದು ಸ್ವಲ್ಪ ಉಳಿಕೆ ಪಳಿಕೆ ಇದೆಯಾ ಬೈಯೋಕ್ಕೆ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಇಲ್ಲ, ಅದಕ್ಕಲ್ಲ ನಾನು ಬಂದಿರೋದು ಅಂತ ಹೇಳಿ ಭದ್ರ ಹೇಳ್ತಾನೆ. ಹಾಗಾದರೆ ಮುದ್ದು ಮಾಡೋಕ್ಕೆ ಬಂದ್ರೆ ಅಂತ ಹೇಳಿ ವಿದ್ಯಾ ಕೇಳಿದ್ದಕ್ಕೆ ಕ್ವಾಟ್ಲೆ ಮರದ ಹಿಂದೆ ನಿಂತ್ಕೊಂಡಿದ್ದವನು ನಗಾಡ್ಬಿಡ್ತಾನೆ. ಭದ್ರ, ಸಾಹೇಬ್ರು ಹೇಳಿರೋದು ಕೇಳಿಸ್ಕೊಂಡಿದ್ಯಾ ಅಲ್ವಾ, ನಾಳೆ ಬೆಳಗ್ಗೆ ಪ್ರಚಾರಕ್ಕೆ ಬರಬೇಕು, ನೀನು ಬರೋಕ್ಕೆ ರೆಡಿಯಾಗು, ತಯಾರಿ ಆಗು ಅಂತ ಹೇಳಿ ವಿದ್ಯನಿಗೆ ಹೇಳ್ತಾಳೆ. ಅದಕ್ಕೆ ವಿದ್ಯಾ, ಗೊತ್ತು ಹೋಗಬೇಕು ಅಂತ, ಆದರೆ ನನಗೇನು ಕರೆದಿಲ್ವಲ್ಲ ಅವರು, ನಿಮಗೆ ತಾನೇ ಕರೆದಿರ್ಬೋದು, ನನ್ನ ಏನು ಅವ್ರು ಬನ್ನಿ ಪ್ರಚಾರಕ್ಕೆ ಅಂತ ಹೇಳಿ ಕರೆದಿಲ್ಲ. ಮುಂಚೆ ತಪ್ಪು ಕೆಲಸ ಮಾಡಿ ಮಾವಯ್ಯನ ಕೋಪಕ್ಕೆ ನಾನು ಗುರಿ ಆಗಿಬಿಟ್ಟಿದ್ದೀನಿ, ಮತ್ತು ಈಗ ನಾನು ತಪ್ಪು ಕೆಲಸ ಮಾಡಿದ್ರೆ ಮತ್ತೆ ನಮ್ಮನ್ನ ಅವರು ಕ್ಷಮಿಸ್ಬಿಡ್ತಾರಾ ಅಂತ ಹೇಳಿ ಕೇಳ್ತಾಳೆ. ಮತ್ತೆ ಅಂತ ನಾನು ತಪ್ಪು ಕೆಲಸ ಮಾಡೋದಿಲ್ಲ, ಅವರಾಗಲಿ ನನ್ನ ಗಂಡ ಆಗಲಿ ಹೇಳೋವರೆಗೂ ನಾನು ಪ್ರಚಾರ ಮಾಡಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅದಕ್ಕೆ ಅಲ್ವೇ ನಾನು ಇವಾಗ ಹೇಳಕ್ಕೆ ಬಂದಿರೋದು ಅಂತ ಹೇಳಿ ಭದ್ರ ಕೇಳಿದ್ದಕ್ಕೆ ವಿದ್ಯಾ ಯಾನಂತ ಅಂತ ಕೇಳ್ತಾಳೆ. ಬೆಳಗ್ಗೆ ಬೇಗ ಎದ್ದು ಪ್ರಚಾರಕ್ಕೆ ರೆಡಿ ಆಗಿಬಿಡು ಅಂದಿದ ತಕ್ಷಣ ವಿದ್ಯಾ, ನಾನು ಬರೋಕ್ಕಿಲ್ಲ ಕಣಪ್ಪ, ನಾನು ಪ್ರಚಾರಕ್ಕೆ ಬರೋದು, ಅಲ್ಲಿ ನಗ್ನಗ್ತಾ ಮಾತಾಡೋದು, ನೀವು ಕೋಪ ಬರೋದು, ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅದಕ್ಕೆ ಭದ್ರ, ಒಂದ್ಕಿತ ಹೇಳಿದ್ರೆ ನಿನ್ಗೆ ಅರ್ಥ ಆಗಿಲ್ವೇನ ಕಣಮಿ, ಮಿನಿಸ್ಟ್ರು ನಾಯಕರು ಎಲ್ಲ ಹೇಳೋರೆ ತಾನೇ, ರೆಡಿ ಆಗಿಬಿಡ್ಬಾ ಅಂತ ಹೇಳಿ ಹೇಳ್ತಾನೆ ವಿದ್ಯನ್ಗೆ. ಬರೋಕ್ಕೇನೋ ಆಸೆ ಇದೆ, ಆದರೆ ಯಾಕೋ ಗೊತ್ತಿಲ್ಲ, ತಲೆ ನೋಯ್ತಾ ಇದೆ, ಜ್ವರ ಬರಂಗೆ ಆಗ್ಬಿಟ್ಟಿದೆ, ಅದಕ್ಕೆ ನಾಳೆ ಬೆಳಗ್ಗೆ ಬರೋಕ್ಕಾಗೋದೋ ಇಲ್ವೋ ಗೊತ್ತಿಲ್ಲ, ಜ್ವರ ನನಗೆ ಬರ್ತಾ ಇದೆ ನೋಡಿ ಗೌಡ್ರೆ ಅಂತ ಹೇಳಿ ನೋಡೋಕ್ಕೆ ಗೌಡ್ರಿಗೆ ವಿದ್ಯಾ ಹೇಳ್ತಾಳೆ. ಭದ್ರ, ಈ ಥರ ಎಲ್ಲ ಕುಂಟ್ನೆಪ್ಪ ಹೇಳಬೇಡ, ಜ್ವರ ಬರಂಗಿದ್ರೆ ಒಂದು ಮಾತ್ರೆ ತಗೊಂಡು ಮಲ್ಕೋ, ಬೆಳಗ್ಗೆ ಎಷ್ಟರಲ್ಲಿ ಸರಿಯಾಗುತ್ತೆ ಬರೋದಕ್ಕೆ, ಈ ಟೈಮಲ್ಲಿ ನನಗೆ ಯಾರು ಮಾತ್ರೆ ತಂದುಕೊಟ್ಟವರು ಅಂತ ಹೇಳಿದ್ದಕ್ಕೆ ಭದ್ರ ಹೋಗಿ ಮಾತ್ರೆನ ತಂದು ಕೊಡ್ತಾನೆ. ಅದಕ್ಕೆ ಭದ್ರ ಕೇಳ್ತಾನೆ, ಹೊಟ್ಟೆಲ್ ಮಗಿ ಇದೆಯಲ್ಲ, ಅದಕ್ಕೆ ನೀನು ತಗೋಬೇಕಾ ಬೇಡವಾ ಇಂಥ ಮಾತ್ರೆನ, ಡಾಕ್ಟ್ರ್ ಹತ್ರ ಕೇಳ್ಬಿಟ್ಟು ತಗೋ ಅಂತ ಹೇಳಿ ವಿದ್ಯನ್ಗೆ ಹೇಳ್ತಾನೆ. ಭದ್ರ, ತಗೊಂಡ್ರೆ ಈ ಥರ ಮಾತ್ರೆ ತಗೊಂಡ್ರೆ ಏನೂ ಆಗಲ್ಲ, ನಿಮ್ಮ ಮಗಿಗೆ ಯೋಚನೆ ಮಾಡಬೇಡಿ ಅಂತ ಹೇಳಿ ವಿದ್ಯಾ ಭದ್ರನಿಗೆ ಹೇಳ್ತಾಳೆ.
ಇಂಥ ಟೈಮಲ್ಲಿ ಮಾತ್ರೆನ ತಗೋಬೋದಾ ಅಂತ ಹೇಳಿ ಭದ್ರಾ ವಿದ್ಯನ ಹತ್ರ ಕೇಳಿದ್ದಕ್ಕೆ ವಿದ್ಯಾ ತಗೋಬೋದು ಜ್ವರದ ತಾನೇ ಅಂತ ಹೇಳಿ ಹೇಳ್ತಾಳೆ. ನೆಕ್ಸ್ಟ್ ಟೈಮು ಇಂಥದ್ದೆಲ್ಲ ತಗೋಬೇಕಾದ್ರೆ ಡಾಕ್ಟ್ರ್ ಹತ್ರ ಕೇಳ್ಬಿಟ್ಟು ತಗೋ ಅಂತ ಹೇಳಿ ಭದ್ರಾ ವಿದ್ಯನಿಗೆ ಹೇಳಿದಾಗ ವಿದ್ಯಾ ನೀವು ಕರ್ಕೊಂಡೋಗಿ ನಾನು ಕೇಳ್ಬಿಟ್ಟು ತಗೊತೀನಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಉತ್ತರ ಅಂತೂ ಕೊಡೋದಿಲ್ಲ ಭದ್ರಾ. ಸರಿ ಇದನ್ನು ತಗೊಂಡು ಮಲ್ಕಿ ರೆಡಿ ಆಗಿಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಪ್ರಚಾರಕ್ಕೆ ಅಂತ ಹೊರಡು ಅಂತ ಹೇಳಿ ಹೇಳ್ತಾನೆ. ಇನ್ನು ಗೌಡ್ರು ಭದ್ರಾ ಹೋಗಿದ ತಕ್ಷಣ ವಿದ್ಯಾ ಗೌಡ್ರೆ ನಿಮ್ಮ ಆತಂಕ ಏನು ಅಂತ ನಂಗೆ ಗೊತ್ತಾಗ್ತದೆ, ಈ ಮಾತ್ರೆನ ನಾನು ನುಂಗೋದಿಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಇನ್ನು ಈಶ್ವರಿ ಮಗಳು ಮಾತಾಡ್ತಾ ಕೂತಿರ್ತಾರೆ. ಈಶ್ವರಿ ಮಗಳು ಹೇಳ್ತಾಳೆ, ಏನವ ಹಿಂಗಾಗೋಯ್ತು, ಎಲೆಕ್ಷನ್ ಸೋತಿದ್ದಿದ್ರೆ ಮಾವನಿಗೆ ಆ ಹೊಡೆತದಿಂದ ಆಚೆ ಬರೋಕ್ಕೆ ಕಷ್ಟ ಆಗ್ತಾಯಿತ್ತು, ಏನು ವಿದ್ಯೆಯಿಂದ ಎಲ್ಲ ಎಡವಟ್ಟಾಗೋಯ್ತು ಅಂತ ಹೇಳಿ ಈಶ್ವರಿ ಹತ್ರ ಹೇಳ್ತಿರ್ತಾಳೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ನ್ಯೂಸ್ ಚಾನಲ್ ಅವರು ವಿರೋಧ ಪಕ್ಷದವರು ಜನಗಳ ಮನಸ್ಸಿನಲ್ಲಿ ಶಿವರಾಮೇಗೌಡನ ಬಗ್ಗೆ ವಿಷ ತುಂಬಿದ್ರು. ಆದರೆ ಈ ಮೂರುಡಿಯವಳು ಅರ್ಧ ಗಂಟೆಯಲ್ಲಿ ಎಲ್ಲ ಅಳಸಾಗ್ಬಿಟ್ಲು, ನಮ್ಮ ಪ್ಲ್ಯಾನೇ ಉಲ್ಟಾ ಮಾಡಿಬಿಟ್ಲು, ಈ ಮೂರಡಿ ವಿದ್ಯಾ ಸಾಮಾನ್ಯದವಳಲ್ಲ ಅಂತ ತಿರ್ಗಾ ನಿರೂಪಿಸ್ಬಿಟ್ಲು. ನನಗೆ ಅದು ಬೇಜಾರಾಗ್ತಾ ಇಲ್ಲ, ಅಟ್ಟಿ ಒಳಗೆ ಅವಳ ಮೇಲಿದ್ದ ಅಸಮಾಧಾನನ ತಣ್ಣಗೆ ಮಾಡಿಬಿಟ್ಲು, ಅದೇ ಬೇಜಾರಾಗ್ತಾ ಇರೋದು ಅಂತ ಹೇಳಿ ಹೇಳ್ತಾಳೆ ಈಶ್ವರಿ. ಜೊತೆಗೆ ನಮ್ಗಳ ಬಾಯಿಗೂ ಬೀಗ ಹಾಕ್ಬಿಟ್ಲಲ್ಲ ಅವಳು, ಅದು ಬೇಜಾರಾಯ್ತಿರೋದು ನನಗೆ. ಈಶ್ವರಿ ಮಗಳು ಹೇಳ್ತಾಳೆ, ಈಗ ನೋಡಿದ್ರೆ ಪ್ರಚಾರದ ನಾಯಕರೇ ಅವಳು ಪ್ರಚಾರಕ್ಕೆ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ರು, ಏನವ್ವ ಮಾಡೋದಿವಾಗ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಈಶ್ವರಿ ಒಂದು ಒಳ್ಳೆ ಟೈಮ್ ಬರೋವರೆಗೂ ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇ. ಇನ್ನು ಇವ್ರು ಕೂತಿರೋದು ನೋಡಿ ವಿದ್ಯಾ ಫೋನಲ್ಲಿ ಯಾರ ಜೊತೆನೋ ಮಾತಾಡತ್ತಾರ. ಹಲೋ ಕೇಳಿಸ್ತಾ ಇದೆಯಾ, ನಾನು ಈ ಕಡೆಯಿಂದ ಮಾತಾಡ್ತಾ ಇರೋದು ಎಲ್ಲ ಕೇಳಿಸ್ಕೊತಾ ಇದ್ದೀರಾ ಹಲೋ ಅಂತ ಹೇಳಿ ಮಾತಾಡ್ತಿರ್ತಾಳೆ ವಿದ್ಯಾ ಇವ್ರನ್ನ ಉರ್ಸೋಕ್ಕೋಸ್ಕರ. ಹಿಂಗಾಯ್ತದೆ ಅಂತ ನಿಮ್ಗೆ ಗೊತ್ತಿರಲಿಲ್ಲ ಅಲ್ವೇ, ಈ ಕಾಲದಲ್ಲಿ ನ್ಯಾಯ ನೀತಿ ಧರ್ಮ ಅಂತ ಬದುಕೋದು ಕಷ್ಟ ಅಲ್ವೇ ಅಂತ ಹೇಳಿ ಈಶ್ವರನ ಹೀಯಾಳಿಸ್ಕೊಂಡು ಫೋನಲ್ಲಿ ಮಾತಾಡೋ ರೀತಿ ನಾಟಕ ಮಾಡ್ತಿದ್ದಾಳೆ ವಿದ್ಯಾ. ಒಂದು ಮಾತನ್ನ ಗೆಪ್ತಿ ಹಿಡ್ಕೊಳ್ಳಿ, ನಮ್ಮ ಮಾವಯ್ಯ ಸತ್ಯದ ಮೇಲೆ ನಡೀತಾ ಇದ್ದಾರೆ, ಅಂಥವ್ರಿಗೆ ಮೋಸ ಮಾಡೋದಕ್ಕಾಗಲ್ಲ, ಸುಳ್ಳು ಅನ್ನೋದು ತಾಂಡವ ಆಡ್ತಿರುತ್ತೆ, ಒಂದಲ್ಲ ಒಂದಿನ ಸತ್ಯ ಹೊರಗೆ ಬಂದೇ ಬರುತ್ತೆ. ಬೇಕು ಅಂತಲೇ ಅಮ್ಮ ಮಗಳನ್ನ ಉರಿಸ್ತಿದ್ದಾಳೆ, ಮತ್ತು ಫೋನಲ್ಲಿ ಎಲ್ಲೋ ಸೀದಿರೋ ಮಾಂಸದ ವಾಸನೆಂದು ಬರ್ತದೆ ಅಂತ ಹೇಳಿ ಮೂಗನ್ನ ಮುಚ್ಕೊತಾಳೆ ವಿದ್ಯಾ. ಓಹೋಹೋ ಹೊಟ್ಟೆಗೆ ಬೆಂಕಿ ಬಿದ್ದಂಗಿದೆಯಲ್ಲ, ಅದಕ್ಕಿರಬೇಕು ವಾಸನೆ ಬರ್ತಾರದು ಅಂತ ಹೇಳಿ ಅವ್ರನ್ನ ಹೀಯಾಳಿಸ್ತಾಳೆ ವಿದ್ಯಾ. ಈಶ್ವರಿ ಮಗಳು ನೋಡವ ಬೇಕು ಅಂತಾನೆ ಮಾತಾಡ್ತಾವಳೆ ನಮ್ಮ ಬಗ್ಗೆ, ನಮ್ಮನ್ನು ಉರ್ಸಕ್ಕೆ ಮಾತಾಡ್ತಾವಳೆ ನೋಡವ ಅಂತ ಹೇಳಿ ಅವಳು ಸಹ ಹೇಳ್ತಿರ್ತಾಳೆ ಈಶ್ವರಿಗೆ. ಈಶ್ವರಿ ಏನೋ ಕೋಪದಲ್ಲಿ ಅವಳಿಗೆ ಮಾಡೋ ರೀತಿ ಎದ್ದು ನಿಂತ್ಕೊಂಡು ಮತ್ತೆ ಕೈ ಮಡಚ್ಕೊಂಡು ಚೇರ್ ಮೇಲೆ ಕೂತ್ಕೊಬಿಡ್ತಾಳೆ ಸೈಲೆಂಟಾಗಿ. ಮತ್ತು ವಿದ್ಯಾ ಫೋನಲ್ಲಿ ಹಾಗೆ ಮುಂದುವರಿಸ್ಕೊಂಡು ಮಾತಾಡ್ತಿರ್ತಾಳೆ. ಅಪ್ಪ ಮಗನ್ನ ದೂರ ಮಾಡಿ ಖುಷಿ ಪಡ್ತಿದ್ದವ್ರಿಗೆ ಈಗ ಅಪ್ಪ ಮಗ ಒಂದಾಗಿರೋದನ್ನ ನೋಡಿ ಹೊಟ್ಟೆಯಲ್ಲಿ ಬೆಂಕಿ ಹಾಕ್ದಂಗೆ ಆಗಿರ್ಬೋದು, ಒಬ್ರನ್ನೊಬ್ರನ್ನ ತಪ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂತ ಈಶ್ವರಿ ಮಗಳಿಗೆ ಇಂಡೈರೆಕ್ಟಾಗಿ ವಿದ್ಯಾ ಹೇಳ್ತಿದ್ದಾಳೆ. ಆಮ್ಯಾಕೆ ಇನ್ನೊಂದು ವಿಚಾರ ಏನು ಅಂದರೆ, ನಾಳೆ ವತ್ತಾರಕ್ಕೆ ನಮ್ಮ ಮಾವಯ್ಯನೂ ನಮ್ಮ ಗೌಡ್ರುವೆ ಒಟ್ಟಿಗೆ ಪ್ರಚಾರಕ್ಕೆ ಹೋಯ್ತಾವ್ರೆ, ಜೊತೆಗೆ ನಾನುವೇ ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ಆದ್ರೂ ಅವ್ರ ತಪ್ಪನ್ನ ಅವರು ತಿದ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ ಅವ್ರಿಗೆ, ಇಲ್ಲದೆ ಹೋದರೆ ಮುಂದಕ್ಕೆ ಸ್ಯಾನೆ ಕಷ್ಟ ಆಗುತ್ತೆ, ಅವ್ರ ಕಷ್ಟ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ವಿದ್ಯಾ ಅರ್ಥ ಆಯಿತು ಅನ್ಕೊಂತೀನಿ, ಇಲ್ಲದೆ ಹೋದರೆ ಒಂದೊಂದೇ ಕೊಡ್ತಾ ಹೋಯ್ತಾ ಇರ್ತೀನಿ ಅಂತ ವಿದ್ಯಾ ಅರ್ಥ ಆಯ್ತೆ ಅಂತ ಅವ್ರ ಕಡೆಗೆ ನೋಡಿ ಹೇಳ್ತಾಳೆ. ಈಶ್ವರಿ ಉಳಿಸ್ಲಿ ಬಿಡು, ನಮ್ಮ ಟೈಮ್ ಬರೋವರೆಗೂ ನಾವು ಕಾಯ್ತಾ ಇರೋಣ ಅಂತ ಹೇಳಿ ಹೇಳ್ತಾಳೆ. ಅವಳು ಫೋನ್ನ ಕಟ್ ಮಾಡಿ ಹೋಯ್ತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು.